ವಿಷಯ ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿದೆ. ಅನಿ ನಿಜವಾಗ್ಲೂ ಹ್ಯಾಂಗ್ ಮಾಡ್ಕೊಳಕ್ಕೆ ಹೊರಟಿದ್ದಾರಂತೆ. ಅತ್ತೆ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ, ಆದರೆ ಮಾವನೇ ಫೋನ್ ಮಾಡಿದ್ದಾರೆ. ಹಾಗಾದರೆ ನಿಜ ಇರ್ಬೋದು. ಮೊದಲು ಅನಿ ಉಳಿಬೇಕು. ನೀನು ಹೊರಡು. ಹೌದು ಜಾನು, ನೀ ಹೊರಡು. ನೀನು ಹೋಗೋದ್ರಿಂದ ಅನಿ ಜೀವ ಉಳಿಯೋದಾದರೆ ಹಾಗೆ ಆಗಬೇಕು. ಜಾನು, ನಾನು ಬರ್ತೀನಿ. ಬೇಡಕ್ಕ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಹುಷಾರು. ಹಾಂ. ಏನು ತೇಜು ಇದೆಲ್ಲ? ನನಗೂ ಅರ್ಥ ಆಗ್ತಿಲ್ಲ ಸುರ್ವಿ. ಎಲ್ಲ ಅಯೋಮಯವಾಗಿದೆ. ಅನಿ ನನ್ನ ಮಾತು ಕೇಳೋ ಪ್ಲೀಸ್. ಅನಿ ನನ್ನ ಮಾತು ಕೇಳು, ಬೇಡ ಈ ಹುಚ್ಚಾಟ. ಡೆತ್ ನೋಟ್ ಬರ್ದಾಯ್ತು ಫಾದರ್. ನಾನು ಹೊರಡೋ ಟೈಮ್ ಬಂದಾಯ್ತು ಅಂತ ಕಾಣುತ್ತೆ. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನಾನು ನಿಮ್ಗೆ ಒಳ್ಳೆ ಮಗ ಆಗಲಿಲ್ಲ, ನನ್ನ ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ. ಬಾಯ್ ಫಾದರ್, ಬಾಯ್ ಅಮ್ಮ. ಅಲ್ಲಿ ಇರ್ತಾ ನೋಡು, ಜಾಹ್ನವಿಗೆ ಫೋನ್ ಮಾಡಿದ್ದೀನಿ, ಈಗ ಬರ್ತಾ ಇದ್ದಾಳೆ ಅವಳು. ಪ್ಲೀಸ್ ನನ್ನ ಮಾತು ಕೇಳು. ಸಾವು ಯಾರಿಗೂ ಕಾಯಲ್ಲ ಫಾದರ್, ಅದು ತನ್ನ ಕೆಲಸ ಮಾಡಿ ಮುಗಿಸುತ್ತೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಅಮ್ಮ. ಫಾದರ್, ಆಸ್ತಿ ಎಲ್ಲರೂ ಅಣ್ಣಂಗೆ ಕೊಟ್ಬಿಡಿ. ಒಂದು ಸ್ವಲ್ಪ ಅಮ್ಮಂಗೆ ಕೊಡಿ. ಯಾಕೋ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಇಷ್ಟೇ ಬದುಕೊಂತ ಬ್ರಹ್ಮ ಬರ್ದಿದ್ದ ಅಂತ ಕಾಣುತ್ತೆ. ನಾನು ನತದೃಷ್ಟ. ನಾನು ಸರಿಯಾಗಿ ಬರೆಸ್ಕೊಂಬರ್ಲಿಲ್ಲ. ಬರ್ತೀನಿ ಫಾದರ್. ಬಾಯ್. ಹೋಚಿವ ಮತ್ತೆ ಬರಲ್ಲ. ದುಡ್ಡು ಬೇಡ ಅನಿ ಪ್ಲೀಸ್. ಗೊತ್ತು ಫಾದರ್, ಗೊತ್ತು. ಅದ್ರ ಬೇರೆ ದಾರಿ ಇಲ್ಲ. ನನ್ನ ವಸ್ತು ನಂದಲ್ಲ, ನನ್ನ ಜೀವನದಲ್ಲಿ ನೆಮ್ಮದಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು? ಇಲ್ಲ, ನೀ ಬೇಡ ಮಾಡ್ಕೋಬೇಡ ಪ್ಲೀಸ್. ಅನಿ ಒಂದು ನಿಮಿಷ. ಬೇಡ ಕಣ. ಮಾವ. ಹಲೋ ಅನಿ ಬೇಡ. ಜಾಹ್ನವಿ ಎಲ್ಲಿದೆ ಮಗು? ಎಲ್ಲಿದೆಯಮ್ಮ? ನೀ ಬೇಡ. ಬರ್ತಾ ಇದ್ದೀನಿ ಮಾವ, ಆನ್ ದಿ ವೇ. ಅಲ್ಲಿ ಏನೂ ಅನಾಹುತ ನಡೆದಿಲ್ಲ ತಾನೆ? ಮಗು ನೋಡೋ ಹಾಗೆ ಮಾಡಬೇಡ. ಇನ್ನು ಏನೋ ಅನಾಹುತ ಆಗಿಲ್ಲ ನೋಡು. ನೀನ್ ಬರಲ್ಲ ಅಂತ ತಿಳ್ಕೊಂಡು ಅವ್ನು ಸಾಯಕ್ಕೆ ಹೊರಟಿದ್ದಾನಮ್ಮ. ಬೇಗ ಬಾ ಪ್ಲೀಸ್. 2 ನಿಮಿಷ ಮಾವ, ಅಷ್ಟು ತನಕ ಹೇಗಾದರೂ ಸಂಭಾಳಿಸಿ. 2 ನಿಮಿಷ ಬಂದೆ. ಬೇಗ ಬಂದು ನನ್ನ ಮಗನ ಕುಳಿಸ್ಕೊಡಮ್ಮ ಪ್ಲೀಸ್. ಬಾ ಮಗು. ಅನಿ, ಜಾಹ್ನವಿ ಬರ್ತಾ ಇದ್ದಾಳೆ. ಅವಳಿಗೆ ನೀನು ಪ್ರೀತಿ ಬೇಕು. ಅವಳಿಗೆ ಅನ್ಯಾಯ ಮಾಡಬೇಡ ಪ್ಲೀಸ್. ನಿನ್ ಪ್ರಯತ್ನ ನಿಲ್ಸು ಅನಿರುದ್ಧ. ನಾನು ಸತ್ಮಲ್ ಬರೋಕ್ಕೆ ಹೇಳಿ ಅವಳಿಗೆ. ಜಾನು ಬರ್ತಾ ಇದ್ದಾಳೆ ಕಣೋ. ಬಾಗ್ಲಾದ್ರೂ ತೆಗಿಯೋ ಅನಿ. ಅನಿ, ಜಾನು ಬಂದ್ಲು ನೋಡು. ಜಾನು ಬಂತು. ಬಾ ಮಗು. ಅನಿ, ಜಾನು ಬಂದು ನೋಡು. ಅನಿ, 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 ಏನ್ ಮಾಡ್ತಾ ಇದ್ದೀರಾ?
ಪ್ಲೀಸ್ ಪ್ಲೀಸ್ ಅನಿ, ನಾ ಹೇಳಕ್ ಕೇಳಿ. ಅನಿ ನಿಲ್ಸು. ಜಾನು ಬಂದಲ್ಲ, ಸಾಕು ನಿಲ್ಸು. ಅನಿ ಪ್ಲೀಸ್ ಅನಿ, ಅನಿ ಪ್ಲೀಸ್. ಅನಿ, ನನಗೋಸ್ಕರ ತಾನೇ ನೀವು ಸಹಾಯಕ್ಕೆ ಹೊರಟಿರೋದು. ನೋಡಿ ನಾನು ಬಂದಿದ್ದೀನಿ. ಅನಿ ಪ್ಲೀಸ್, ಏನು ಅನಾಹುತ ಮಾಡ್ಕೋಬೇಡಿ, ಬಾಗ್ಲು ತೆಗೀರಿ. ಅನಿ ಪ್ಲೀಸ್. ಜಾನು ಬಂದು ಹೇಳಲು ಇನ್ನೇನು? ಜಾನು ಬಂದಾಯ್ತಲ್ಲ, ನಿಲ್ಸಪ್ಪ ಪ್ಲೀಸ್, ನಿಲ್ಸು ಕೂಸು. ಅನಿ, ಅನಿ, ನೋಡು, ಬೇಡ. ಜಾನು ಬಂದಿದ್ದಾಳೆ. ದಯವಿಟ್ಟು ಬಾಗ್ಲು ತೆಗೀರಿ. ಬಾಗ್ಲು ತೆಗಿಯೋ. ಬಾಗಿಲು ತೆಗಿ ಪ್ಲೀಸ್, ಬಾಗಿಲು ತೆಗಿ. ಪ್ಲೀಸ್ ಬಾಗ್ಲು ತೆಗೀರಿ. ಅನಿ ಅನಿ ಪ್ಲೀಸ್ ಅನಿ. ನೀನು ಬಂದ ಅಂತ ನಾನು ಹೃದಯ ಬದಲಾಯಿಸ್ತೀನಿ. ಇಲ್ಲ ಅಂತಿದ್ರೆ ನಾನು ಬದುಕ್ತಿರ್ಲಿಲ್ಲ, ಸತ್ತೋಗ್ತಿದ್ದೆ. ಅನಿ, ಯಾಕಪ್ಪ ಇಂಥ ಕೆಲಸ ಮಾಡ್ಕೊಳಕ್ಕೆ ಹೋಗಿದ್ದೆ? ಯಾಕಪ್ಪ ಈ ಥರ ನೋವು ಕೊಡ್ತಿದ್ಯಾ ನಮಗೆ? ತೇಜು, ಜಾನು ಹೋದ್ಲು, ಅಲ್ಲಿಂದ ಒಂದು ಫೋನ್ ಇಲ್ಲ, ನೀನು ಅವಳ ಜೊತೆ ಹೋಗಲಿಲ್ಲ. ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ ಸುರಭಿ. ಅಲ್ಲಿಂದ ಯಾವ ವಿಷಯನೂ ಗೊತ್ತಾಗಲಿಲ್ಲ. ಎಲ್ಲ ನಿಗೂಢ ಅನ್ನಿಸ್ತಾ ಇದೆ. ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅನಿ ಸಾಯುವಂಥ ವ್ಯಕ್ತಿಯಲ್ಲ. ಇನ್ನೊಬ್ರು ಜೀವ ತೆಗಿಯೋನಿಗೆ ತನ್ನ ಜೀವ ತೆಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಇದೆಲ್ಲ ಒಂದು ಸಂಚು ಅನ್ನಿಸ್ತಾ ಇದೆ. ಹಾಗಾದರೆ ನಿಮ್ಮ ಮಾವನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೀಯಾ? ನನಗೆ ನಂಬಿಕೆ ಬರ್ತಿಲ್ಲ. ಮಾವ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಜಾನುಗೋಸ್ಕರ ಅನಿ ಸಾಯೋದಕ್ಕೆ ಹೊರಟಿರೋದು ಹಾಸ್ಯಾಸ್ಪದವಾಗಿದೆ. ನಂಬೋದಕ್ಕೆ ಆಗ್ತಿಲ್ಲ. ಮಾವನೂ ಮೋಸ ಹೋಗಿರ್ಬೋದಾ? ನೋಡು, ಒಂದು ಕೆಲಸ ಮಾಡು. ಅಲ್ಲಿಂದ ಅಂತೂ ಯಾವ ಫೋನೂ ಇಲ್ಲ. ಈ ಚಿಂತೆನ ತಲೆಯಲ್ಲಿಟ್ಕೊಂಡು ನೆಮ್ಮದಿಯಾಗಿರೋ ಹಾಗೂ ಇಲ್ಲ. ನೀನೇ ಒಂದ್ಸಲ ಫೋನ್ ಮಾಡಿ ವಿಚಾರಿಸು. ಹಾಗಂತೀಯಾ? ಹಲೋ, ಹೇಳು ಮಗು. ಮಾವ, ನಾನು ಏನು ತೊಂದರೆ ಇಲ್ಲ ತಾನೇ? ಅಲ್ಲಿ ದೇವ್ರು ದೊಡ್ಡವನಮ್ಮ. ಒಂದು ಕ್ಷಣ ಹೆಚ್ಚು ಕಮ್ಮಿ ಆಗಿದ್ದು ದೊಡ್ಡ ಅನಾಹುತನೇ ಆಗ್ತಾಯಿತ್ತು. ಅನಿರುದ್ಧ ತನ್ನ ಪ್ರಾಣನೇ ಕಳ್ಕೊಂಡ್ಬಿಡ್ತಿದ್ದ. ಹೌದಾ? ಜಾಹ್ನವಿ ಒಂದು ಕ್ಷಣನೂ ನಿರ್ಲಕ್ಷ್ಯ ಮಾಡದೆ ಬಂದು ಅವನ ಪ್ರಾಣ ಕಾಪಾಡಿದ್ಲಮ್ಮ. ಹೋದ ಜೀವ ಬಂದ ಹಾಗಾಯಿತು. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ತನ್ನ ಗಂಡನ ಪ್ರಾಣ ಉಳಿಲಿ ಅಂತ ಅವಳು ಬಂದು ಮಾಡಿದ ಕೆಲಸ ತುಂಬ ದೊಡ್ಡದು ಮಗು.
ಸರಿ ತೇಜು, ಇಡ್ತೀನಿ. ಸುರಭಿ, ಒಂದು ನಂಬೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ನಮ್ಮ ಜಾನು ಮತ್ತೆ ಮೋಸ ಹೋಗಬಾರ್ದು ಅಷ್ಟೆ. ರಘುರಾಮ್, ಪ್ರೇಮ್ ಏನಾದರೂ ಫೋನ್ ಮಾಡಿದ್ನಾ ನಿಮಗೆ? ಅಯ್ಯೋ ಜಯಶ್ರೀ, ಅಷ್ಟೊಂದು ಅವಾಂತರ ಮಾಡ್ಕೋಬಾರ್ದು. ಸ್ವಲ್ಪ ಸುಮ್ಮನೆ ಕೂತ್ಕೊ ನೀನು. ಅವ್ನು ಊರಿಗೆ ಹೋಗಿದ್ದಾನೆ, ಸಮಯ ಸಂದರ್ಭ ನೋಡ್ಕೊಂಡು ಅವ್ರ ತಾತನ ಹತ್ರ ಮಾತಾಡಬೇಕು. ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ನಾವು. ನಿಮ್ಮಷ್ಟು ಪ್ರಾಕ್ಟಿಕಲ್ ಆಗಿರೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ರಘುರಾಮ್. ಅಲ್ಲಿ ಏನು ಮಾತುಕತೆ ನಡೆದಿರುತ್ತೋ ಅನ್ನೋದು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ನೋಡು, ನೀನು ಟೆನ್ಷನ್ ಮಾಡಿಕೊಂಡ್ರೆ ಪಾಪ ಅವಳಿಗೆ ಟೆನ್ಷನ್ ಆಗುತ್ತೆ. ನೀನು ಸ್ವಲ್ಪ ಸುಮ್ಮನೆ ಇರೋದು ಕಲ್ತ್ಕೊ. ಪ್ರೇಮ್ ಬಂದರು. ಪ್ರೇಮ್, ಜಯಶ್ರೀ ಹೀಗೆ ತಾನೇ ಹೇಳ್ತಾ ಇದ್ಲು ನಿನಗೆ ಫೋನ್ ಮಾಡು ಅಂತ. ನೀನೇ ಬಂದ್ಬಿಟ್ಟೆ ಅಷ್ಟರಲ್ಲಿ. ಬಾ ಕೂತ್ಕೊ. ಪ್ರೇಮ್, ಇದೇನು ಇಷ್ಟು ಬೇಗ ಬಂದ್ಬಿಟ್ಟೆ ನೀನು? ಮೇಷ್ಟ್ರು ಸಿಕ್ಕಿದ್ರ ನಿಮಗೆ? ಮಾತಾಡಿದ್ಯಾ ಅವ್ರ ಹತ್ರ? ನೀನು ಹೀಗೆ ಸೈಲೆಂಟ್ ಆಗಿಬಿಟ್ರೆ ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಪ್ರೇಮ್, ಏನು ಅಂತ ಹೇಳು. ಹೌದು ಪ್ರೇಮ್, ಮೇಷ್ಟ್ರು ನಮ್ಮ ಮೇಲೆ ಬೇಜಾರಾಗಿದ್ರು ಪರವಾಗಿಲ್ಲ. ಏನು ಮಾತಾಡಿದೆ ಹತ್ರ ಹೇಳು. ಅಂಕಲ್, ನನ್ನ ತಾತನ್ನ ಮೀಟ್ ಮಾಡಲಿಲ್ಲ. ಅಂದರೆ ಪ್ರೇಮ್ ಮೇಷ್ಟ್ರು ನಿನ್ನ ಮುಖನೂ ನೋಡೋದಿಲ್ಲ ಅಂತ ಹಠ ಮಾಡಿಬಿಟ್ರಾ? ಚೇಚೆ ಇಲ್ಲ ಆಂಟಿ, ತಾತ ನನಗೆ ಮನೇಲೇ ಸಿಗಲಿಲ್ಲ. ನಾನು ಊರಿಗೆ ಹೋದಾಗ ಅಪ್ಪ ಒಬ್ಬರೇ ಇದ್ದರು. ಏನು, ಗುರುಮೂರ್ತಿ ಒಬ್ಬರೇ ಇದ್ರಾ? ಮೇಷ್ಟ್ರು ಎಲ್ಲಿಗೆ ಹೋಗಿದ್ರು? ನಮ್ಮೂರಿನಲ್ಲಿ ವಿಜಯಾನಂದ ಸ್ವಾಮೀಜಿಯವರ ಆಶ್ರಮ ಇದೆ. ಅವ್ರ ಪ್ರವಚನ ಕೇಳೋಕ್ಕೆ ತಾತ ಆವಾಗವಾಗ ಹೋಗ್ತಾ ಇದ್ರು. ಈಗ ತಾತ ಆಶ್ರಮದಲ್ಲಿದ್ದಾರೆ ಅಂತ ಅಪ್ಪ ಹೇಳಿದ್ರು. ಅಯ್ಯೋ ದೇವ್ರೆ, ಮೇಷ್ಟ್ರು ನಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡು ಗುರುಗಳ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತಂದರೆ ಗುರುಮೂರ್ತಿ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ರೆ? ಇಲ್ಲ ಆಂಟಿ, ಅಪ್ಪನಿಗೆ ಏನೂ ವಿಷಯ ಗೊತ್ತಿಲ್ಲ. ತಾತ ಊರಿಗೆ ಹೋದಾಗಿಂದ ಅಪ್ಪನ ಜೊತೆ ಸರಿಯಾಗಿ ಮಾತೇ ಆಡಿಲ್ವಂತೆ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಏನೂ ಉತ್ತರ ಕೊಟ್ಟಿಲ್ಲ. ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ಗುರುಗಳ ಆಶ್ರಮದಲ್ಲಿದ್ದರೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಹೇಳಿ ತಾತ ಅಲ್ಲಿ ಹೊರಟೋಗಿದ್ದಾರೆ. ಇಷ್ಟೆಲ್ಲ ಅಪ್ಪನೇ ಹೇಳಿದ್ದು ನನಗೆ. ಅಲ್ಲ ಪ್ರೇಮ್, ತಾತ ಆಶ್ರಮಕ್ಕೆ ಹೋದ್ರು ಅಂತ ನೀನು ವಾಪಸ್ ಬಂದ್ಬಿಡೋದಾ? ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬರಬೇಕಾಗಿತ್ತು ನೀನು. ನಾನು ಹೋಗದೆ ಇರ್ತೀನ ಅಂಕಲ್. ನಾನು ಆಶ್ರಮಕ್ಕೆ ಹೋದಾಗ ತಾತ ಹೊರಗೆ ಬಂದು ನನಗೆ ಮುಖನೂ ತೋರಿಸ್ಲಿಲ್ಲ. ಈಗ ಯಾರನ್ನು ನನಗೆ ಭೇಟಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು. ಪ್ರೇಮ್, ನೀವು ಸ್ವಾಮೀಜಿಯವ್ರನ್ನಾದರೂ ಅಪ್ರೋಚ್ ಮಾಡ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ಅವರಿಂದ ಏನಾದರೂ ಹೆಲ್ಪ್ ಆಗ್ತಿತ್ತೋ ಏನೋ. ತಾತ ಅವ್ರ ಮಾತನ್ನ ಖಂಡಿತ ತೆಗೆದು ಹಾಕ್ತಿರ್ಲಿಲ್ಲ. ಸಾಕ್ಷಿ, ನೀನು ನಂಬ್ತೀಯೋ ಬಿಡ್ತೀಯೋ, ತಾತನ್ನ ಮೀಟ್ ಮಾಡೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಎಲ್ಲ ಮಾಡಿದೆ. ಇನ್ಫ್ಯಾಕ್ಟ್ ಸ್ವಾಮೀಜಿಯವ್ರ ಹತ್ರನೂ ಮಾತಾಡಿದೆ. ಹೌದಾ ಪ್ರೇಮ್? ಸ್ವಾಮೀಜಿ ಏನು ಹೇಳಿದ್ರು? ತಾತ ಏನಾದರೂ ಹೇಳ್ಕೊಂಡಿದ್ದಾರೆ ಅವ್ರ ಹತ್ರ? ಗೊತ್ತಿಲ್ಲ ಅಂಕಲ್. ಆದರೆ ಸ್ವಾಮೀಜಿಯವರು ಇಷ್ಟು ಮಾತ್ರ ಹೇಳಿದ್ರು.
ಯಾವುದೋ ಒಂದು ಆಘಾತಕರವಾದ ಸುದ್ದಿ ಅವ್ರ ಕಿವಿಗೆ ಬಿದ್ದಿದೆ. ಅದಕ್ಕೆ ಅವರು ಮನೋವ್ಯಥೆಯಲ್ಲಿ ಸಿಕ್ಕಾಕೊಂಡು ಆಶ್ರಮಕ್ಕೆ ಬಂದಿದ್ದಾರೆ ಅಂತ. ಅವ್ರನ್ನ ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ಕ್ರಮೇಣ ಎಲ್ಲ ಸುಧಾರಿಸ್ಕೊಂಡು ಸಮಾಧಾನ ತಂದ್ಕೋತಾರೆ. ಅಲ್ಲಿವರೆಗೂ ಅವ್ರನ್ನ ಯಾರು ಬಲವಂತವಾಗಿ ಭೇಟಿ ಆಗಬೇಡಿ ಅಂತ ಹೇಳಿಬಿಟ್ರು. ಹಾಗಾದರೆ ನಾವು ಗೆಸ್ ಮಾಡಿದ್ದೆಲ್ಲ ನಿಜ ಆಯಿತು. ಸಾಕ್ಷಿ ವಿಷಯ ಮೇಷ್ಟ್ರಿಗೆಲ್ಲ ಗೊತ್ತಾಗೋಗಿದೆ. ಯಾವ ಮನಹಾಳ ಅವ್ರ ಕಿವಿ ಊದಿದ್ನೋ ಆ ಮನಹಾಳಂಗೆ ನನ್ನ ಶಾಪನೇ ತಟ್ಟುತ್ತೆ ಅಂತ ಅವ್ರ ನಾಶ ಆಗ್ಬಿಡ್ಬೇಕು. ಯಾರು ನಂದು ಏನು ಪ್ರಯೋಜನ ಆಂಟಿ? ನಾವು ಯಾವ್ದು ಆಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ಆಗ್ಬಿಟ್ಟಿದೆ. ತಾತನಿಗೆ ಸತ್ಯ ಗೊತ್ತಾಗಿ ನಮ್ಮಿಂದ ವಿಮುಖರಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ.